ಇದು ಮಂಡೇ ಬೆಳಗ್ಗೆ ವ್ಲಾಗು. ಪಾಪುಗಳಿಗೆ ಮತ್ತು ನನಗೆ ಸ್ನ್ಯಾಕ್ಸ್ ಏನು ತೊಗೊಂಡೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅವಾಗ ನೆನಪಾಗಿದ್ದೆ ಅವಲಕ್ಕಿ ಫ್ರೂಟ್ ಸಲಾಡು. ಅವಲಕ್ಕಿ ಜೊತೆಗೆ ಫ್ರೂಟ್ಸನ್ನು ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡೋಣ ಬನ್ನಿ. ಅವಲಕ್ಕಿ, ತುಪ್ಪ, ಕಲ್ಲು ಸಕ್ಕರೆ, ಏಲಕ್ಕಿ, ಬಾಳೆಹಣ್ಣು, ದಾಳಿಂಬೆ ಹಣ್ಣು, ಸೇಬಿನ ಹಣ್ಣು, ತೆಂಗಿನ ತುರಿ ಬೇಕು. ಫಸ್ಟ್ ಅವಲಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ನೆನೆಯೋಕ್ಕೂ ಅವಶ್ಯಕತೆ ಇಲ್ಲ, ಯಾಕೆಂದರೆ ಕಲ್ಲು ಸಕ್ಕರೆ ಇದನ್ನೆಲ್ಲ ಹಾಕಬೇಕಾದ್ರೆ ಅದು ನೀರು ಬಿಟ್ಕೊಳ್ಳೋದ್ರಿಂದ ಅದರಲ್ಲೇ ನೆನೆಯುತ್ತೆ. ಸೊ ಹಾಗಾಗಿ ನಾವು ಮತ್ತೆ ನೆನೆ ಹಾಕಿದ್ರೆ ಅದು ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ತೊಳೆದಿಟ್ಕೊಂಡ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಎರಡು ಬಾಳೆಹಣ್ಣನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಆ್ಯಪಲ್ನ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಆ್ಯಪಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಪೂರ್ತಿ ದಾಳಿಂಬೆ ಹಣ್ಣನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮುಂಚೆ ಅರ್ಧ ಆ್ಯಪಲ್ ಹಾಕಿದ್ದೀನಿ ಅಂತ ಹೇಳಿದೆ ಅಲ್ವ, ಇವಾಗ ಪೂರ್ತಿ ಆ್ಯಪಲ್ ಹಾಕಿದ್ದೀನಿ. ಸುಮ್ಮನೆ ಇಟ್ಟರು ಹಾಳಾಗುತ್ತೆ ಅಂತ ಹೇಳಿ ನಾನು ಫುಲ್ಲನ್ನೇ ಕಟ್ ಮಾಡಿ ಹಾಕಿದ್ದೀನಿ. ನಾನು ಕಲ್ಲು ಸಕ್ಕರೆನ ಕುಟ್ಟಣಿಲಿ ಕುಟ್ಕೊಂಡು ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡರ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನಿವಾಗ ತುಪ್ಪನ ಆ್ಯಡ್ ಮಾಡ್ಕೊತಿದ್ದೀನಿ. ತುಪ್ಪ ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅನ್ನೋರಿದ್ದರೆ ಸ್ಕಿಪ್ ಮಾಡ್ಕೊಬೋದು. ತುಪ್ಪ ಹಾಕಿದ್ರೆ ಅದು ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ. ಹಾಗಾಗಿ ಮತ್ತು ನಾನು ಇದಕ್ಕೆ ಹನಿನ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಬಾಟಲಲ್ಲಿ ಯಾಕೆ ಹಾಕಿಟ್ಟಿದ್ದೀವಿ ಅಂತ ಹೇಳಿದ್ರೆ ಇದು ಬಸ್ತಿರೋವಂಥದ್ದು ಪ್ಯೂರ್ ಹನಿ. ಸೊ ಅಮ್ಮ ಅದನ್ನು ಊರಲ್ಲಿ ತೆಗೆದಿಟ್ಟಿದ್ರು, ಹಾಗಾಗಿ ಈ ಬಾಟಲಿಗೆ ಹಾಕಿ ಕೊಟ್ಟಿದ್ದಾರೆ. ಊರಲ್ಲೇ ತೆಗೆದಿರೋಂಥ ಹನಿ ಅದು. ಸೊ ಹಾಗಾಗಿ ಇದಾದಮೇಲೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಕಾಯಿ ತುರಿ ಆದಮೇಲೆ ಸಣ್ಣ ಹಚ್ಚು ಬೆಲ್ಲದ ಅರ್ಧ ಹಚ್ಚನ್ನು ನಾನು ಜಜ್ಜಿ ಹಾಕ್ಕೊಂಡಿದ್ದೀನಿ. ನಾನಿವಾಗ ಇದಕ್ಕೆ ಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ. ಸೊ ಇದನ್ನು ಮಿಕ್ಸ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿದೆ ಅಂತ. ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ನೂ ಆ್ಯಡ್ ಮಾಡ್ಕೊಬೋದು, ದ್ರಾಕ್ಷಿ ಮತ್ತು ಗೋಡಂಬಿ, ಬಾದಾಮಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಬೋದು. ಸೊ ನಾನು ಅದನ್ನು ಇವಾಗ ಸ್ಕಿಪ್ ಮಾಡಿದ್ದೀನಿ, ಆ್ಯಡ್ ಮಾಡಿಲ್ಲ. ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಫ್ಲೇವರು. ಸೊ ಇಲ್ಲಿ ನೋಡಿ ಅವಲಕ್ಕಿ ಇದು ಪೂರ್ತಿಯಾಗಿ ನೆಂದಿಲ್ಲ, ಸೊ ಹಾಗೆ ಗಟ್ಟಿಯಾಗೇ ಇದೆ. ನಾನು ಇದಕ್ಕೆ ಗಟ್ಟಿ ಅವಲಕ್ಕಿನ ಯೂಸ್ ಮಾಡಿರೋದು. ಮೆತ್ತೆ ಅವಲಕ್ಕಿ ಆದರೆ ಬೇಗ ನೆಂದೋಗ್ಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಮುದ್ದೆಯಾಗಿರುತ್ತೆ ಅಂತ. ಸೊ ಇದು ಕಲ್ಲು ಸಕ್ಕರೆ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ನೀರಿನಂಶ ಬಿಡುತ್ತೆ. ಸೊ ಅದಾದಮೇಲೆ ಅದು ಟೇಸ್ಟಿಯಾಗಿರುತ್ತೆ. ಅದು ಅಲ್ಲದೆ ಇದನ್ನು ಪಾಪುಗಳು ತಿನ್ನೋಷ್ಟರಲ್ಲಿ 3 ಗಂಟೆ ಆಗಿರುತ್ತೆ. ಸ್ಕೂಲಲ್ಲಿ ಅವ್ರನ್ನ 3 ಗಂಟೆಗೆ ಸ್ನ್ಯಾಕ್ಸ್ ಬಿಡೋದು. ಹಾಗಾಗಿ ನಾನು ಅದಕ್ಕೆ ಜಾಸ್ತಿ ನೆನೆಯೋಕ್ಕಿಲ್ಲ ಅವಲಕ್ಕಿನ. ಜೊತೆಗೆ ನೀವು ಇದಕ್ಕೆ ಎಳ್ನೀರನ್ನೂ ಆ್ಯಡ್ ಮಾಡ್ಕೊಬೋದು. ಎಳ್ನೀರು ಇದ್ದರೆ ಅದು ಆಪ್ಷನಲ್, ಆ್ಯಡ್ ಮಾಡಲೇಬೇಕು ಅಂತ ಏನಿಲ್ಲ. ಆ್ಯಡ್ ಮಾಡಿದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಐ ಹೋಪ್ ಈ ಸ್ನ್ಯಾಕ್ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಫೈನಲಿ ಸ್ನ್ಯಾಕ್ಸ್ ರೆಡಿಯಾಗಿದೆ ನನಗೆ ಮತ್ತು ಭಾನುಭೂವಿಗೆ. ಸೊ ನೋಡೋಣ, ಪಾಪುಗಳಿನ್ನೂ ಮಲಗಿದ್ದಾರೆ. ಅವ್ರು ಎದ್ದ ತಕ್ಷಣ ಹೇಳ್ತೀನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಗುಡ್ ಮಾರ್ನಿಂಗ್ ಭಾನುಭೂವಿಮಾ. ಗುಡ್ ಮಾರ್ನಿಂಗ್ ಮಾಮ. ಇವತ್ತು ನಿಮ್ಗೆ ಸ್ನ್ಯಾಕ್ಸಿಗೆ ಏನು ಮಾಡಿದ್ದೀನಿ ಗೊತ್ತಾ? ತೋರಿಸ್ಲಾ? ಏನೋ ನೋಡ್ಕೊಂಬಿಟ್ಟು ಹೇಳ್ಬಾರ್ದು. ಆಲೂಗೆಡ್ಡೆ ಚಿಪ್ಸು. ಆಲೂಗೆಡ್ಡೆನೇ ಇಲ್ಲ, ಚಿಪ್ಸ್ ಎಲ್ಲಿ ಮಾಡಲಿ? ಟಂಟಡಾಮ್. ಬೇಡ ಇದು ಅವಲಕ್ಕಿದು ಮಗನೇ. ಬಾನು ನಿಮ್ಗೆ ಇಷ್ಟ ಆಗಲಿಲ್ಲ? ಇದಕ್ಕೇನೆಲ್ಲ ಹಾಕಿದ್ದೀನಿ ಗೊತ್ತಾ? ದಾಳಿಂಬೆ ಹಣ್ಣು, ಆ್ಯಪಲ್ಲು, ಬೆಲ್ಲ, ಕಲ್ಲು ಸಕ್ಕರೆ, ತುಪ್ಪ, ಅವಲಕ್ಕಿ, ಕಾಯಿ ತುರಿ ಎಲ್ಲ ಹಾಕಿದ್ದೀನಿ. ಭೂಮಿಮಂಗೆ ಇಷ್ಟ ಆಗಲಿಲ್ಲ? ನೀವು ಹೆಂಗಿದ್ರು ತಿಂತೀರ ಬಿಡಿ, ಭಾನು ಅವ್ರದ್ದೇ ಕಷ್ಟ.
ಬಾನು ಲೈಕ್ ಆಯಿತು ಸಂಜೆ ಬಂದು ಹೇಗಿತ್ತು ಸ್ನ್ಯಾಕ್ ಅಂತ ಹೇಳಬೇಕು. ಓಕೆನಾ? ಚೆನ್ನಾಗೈತೆ ನೋಡಕ್ಕೆ ಚೆನ್ನಾಗಿದೆ. ತಿನ್ನೋಕ್ಕೂ ಹೇಗಿತ್ತು ಅಂತ ಸಂಜೆ ಬಂದು ಹೇಳಬೇಕು. ವಿಡಿಯೋ ಮಾಡಿ ಇವಾಗ ಮಾತಾಡ್ತೇನೆ. ಅದೇ ಆಯಿತು, ವಿಡಿಯೋ ಮಾಡಿ ಪೋಸ್ಟ್ ಮಾಡೋಣ. ಹೇಗಿತ್ತು ಅಂತ ನೀವು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಪೋಸ್ಟ್ ಮಾಡ್ತೀನಿ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪೋಸ್ಟ್ ಮಾಡಲ್ಲ. ಓಕೆನಾ ಭುವಿಮಾ? ಓಕೆ, ಡನ್. ಗುಡ್ ಮಾರ್ನಿಂಗ್ ಹೇಳಿ ಎಲ್ರಿಗೂ. ಹ್ಯಾವ್ ಎ ನೈಸ್ ಡೇ. ಬಾಯ್. ಸ್ಕೂಲಿಗೆ ಲೇಟ್ ಆಗುತ್ತೆ, ರೆಡಿ ಆಗಬೇಕು. ರೈಟ್? ಗುಡ್ ಈವ್ನಿಂಗ್. ಭಾನುಮಾ, ಸ್ನ್ಯಾಕ್ ಹೇಗಿತ್ತು ಇವತ್ತು? ಸ್ನ್ಯಾಕ್ಸ್ ಚೆನ್ನಾಗಿತ್ತಾ? ತುಂಬ ಸೂಪರ್ ಆಗಿತ್ತು. ಎಲ್ಲಾನು ಖಾಲಿ ಮಾಡಿದ್ರಾ? ಓಕೆ, ಬರೀರಿ, ಹೋಮ್ವರ್ಕ್ ಮಾಡಿ. ದೇ ಡೂಯಿಂಗ್ ದೇರ್ ಹಿಂದಿ ಹೋಮ್ವರ್ಕ್. ವಿಡಿಯೋ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಸ್ನ್ಯಾಕ್ಸನ್ನು ಮಕ್ಕಳಿಗೆ ರೆಡಿ ಮಾಡಿಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.